ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಊಟವನ್ನ ತಿಂತಾ ಇರುವಂತಹ ದರ್ಶನ್ ಸದ್ಯ ಜೈಲು ಊಟಕ್ಕೆ ಮುಕ್ತಿ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಮನೆ ಊಟ ಅನುಮತಿಗಾಗಿ ಅರ್ಜಿಯನ್ನ ಹಾಕಿದ್ರು. ಈಗ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ದರ್ಶನ್ ಪರ ವಕೀಲರಿಂದ ಅರ್ಜಿಯನ್ನ ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ರೀಸನ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕು. ವಿಚಾರಣೆಗೂ ಮುನ್ನವೇ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ದರ್ಶನ್ ಪರ ವಕೀಲರು. ಹೈಕೋರ್ಟ್ ನಲ್ಲಿ ನಡಿಬೇಕಾಗಿದ್ದಂತಹ ಈ ಅರ್ಜಿಯ ವಿಚಾರಣೆ ಇವತ್ತು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ತಮ್ಮ ಆರೋಗ್ಯ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ ಮನೆಯೂಟಕ್ಕೆ ಅನುಮತಿ ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ರು. ಅವರು ಫಸ್ಟ್ ಹೈಕೋರ್ಟ್ಗೆ ಹೋಗಿದ್ರು. ಅನಂತರದಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಅಲ್ಲಿ ಅರ್ಜಿ ವಿಚಾರಣೆಯಾಗಿ ಅಲ್ಲಿ ಇಲ್ಲ ಜೈಲೂಟವೇ ಫಿಕ್ಸ್, ಮನೆಯೂಟಕ್ಕೆ ಅವಕಾಶ ಇಲ್ಲ ಒಬ್ಬ ಕೊಲೆ ಆರೋಪಿಗೆ ಅಂತ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಇದೀಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ಮನೆಯೂಟಕ್ಕಾಗಿ ಕೋರಿ ಈ ಅರ್ಜಿಯನ್ನ ಹಾಕಿದ್ರು. ಅರ್ಜಿ ಸಂಬಂಧಿತವಾಗಿ ಈಗ ವಿಚಾರಣೆ ಕೂಡ ಆರಂಭ ಆಗಬೇಕಾಗಿತ್ತು. ಆದರೆ ವಿಚಾರಣೆಗೂ ಮೊದಲೇ ಅವರು ಅರ್ಜಿಯನ್ನ ಹಿಂದಕ್ಕೆ ಪಡೆದಿರುವಂತಹ ಕಾರಣ ಏನು ಅನ್ನೋದನ್ನ ಗೊತ್ತಾಗಬೇಕಾಗಿದೆ. ವಿಚಾರಣೆಗೂ ಮುನ್ನವೇ ಈಗ ಅರ್ಜಿಯನ್ನ ಹಿಂದಕ್ಕೆ ಪಡ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರು ಅರ್ಜಿಯನ್ನ ಹಾಕೊಂಡು ನಮಗೆ ಮನೆಯೂಟಕ್ಕೆ ಅವಕಾಶ ಬೇಕು ಅಂತ ಕೋರಿದ್ರು. ವಿಚಾರಣೆಗೂ ಮುಂಚಿತವಾಗಿ ವಾಪಸ್ ಪಡೆಯೋದಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಕೊಟ್ಟಿದ್ದಾರಾ? ಖಂಡಿತವಾಗಿಯೂ ದಿವ್ಯ, ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಒಂದು ಅರ್ಜಿ ವಿಚಾರಣೆ ಬಾಕಿ ಇತ್ತು. ಅರ್ಜಿ ವಿಚಾರಣೆ ಬಾಕಿ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದು ಮೆಮೋವನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ನಾವು ಕೆಳ ಹಂತದ ನ್ಯಾಯಾಲಯದ ಆದೇಶ ಏನಿತ್ತು ಆದೇಶವನ್ನ ಚಾಲೆಂಜ್ ಮಾಡ್ತೀವಿ. ಚಾಲೆಂಜ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ. ಈಗ ಮತ್ತೆ ರಿಟ್ ಪಿಟಿಷನ್ ರಿವ್ಯೂ ಮಾಡುವಂತದ್ದಾಗ್ಲಿ ಅಥವಾ ಅದನ್ನ ವಾದ ಪ್ರತಿವಾದ ಮಾಡುವಂತ ಅವಶ್ಯಕತೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಒಂದು ಏನು ಮೆಮೋವನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈ ಮೂಲಕ ದರ್ಶನ್ಗೆ ಮನೆಯ ಊಟ ಸಿಗ್ಬೇಕನ್ನೋಂತ ಆಸೆ ಏನಿತ್ತು ಆಸೆ ಸಂಪೂರ್ಣವಾಗಿ ನಿರಾಸೆ ಆಗಿರುವಂತದ್ದು. ಯಾಕಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಏನಾದ್ರು ವಿಚಾರಣೆ ಬಂದ್ರೆ ಅಲ್ಲಿ ಏನಾದ್ರು ಆಗ್ಬೋದು ಅಥವಾ ಜೀವಂತವಾಗಿರುವಂತ ಸಾಧ್ಯತೆಗಳಿತ್ತು. ಅಂದ್ರೆ ಆ ಆಸೆ ಜೀವಂತವಾಗಿರುವಂತ ಸಾಧ್ಯತೆಗಳಿತ್ತು. ಆದ್ರೆ ಇವತ್ತು ಅರ್ಜಿಯನ್ನು ವಾಪಸ್ ಪಡೆದಿರೋ ಹಿನ್ನೆಲೆಯಲ್ಲಿ ಆ ಆಸೆ ಸಂಪೂರ್ಣವಾಗಿ ಕಮರಿ ಹೋಗಿದೆ ಅಂತ ಹೇಳಿ ಹೇಳ್ಬೋದು ದಿವ್ಯಾ.